ನಮಸ್ಕಾರ. ಇಡೀ ಪ್ರಪಂಚದಲ್ಲೇ ಅತಿ ಬೇಗ ಸಾವು ಬರುವ ಏಕೈಕ ರಾಶಿ ನಕ್ಷತ್ರದವರು ಯಾರು? ರಾಶಿ ನಕ್ಷತ್ರದವರಿಗೆ ಬೇಗ ಸಾವು ಬರುತ್ತೆ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಎಂಡ್ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಎಂಡ್ ಅನ್ನೋದು ಒಂದಿರುತ್ತೆ. ಅದು ನೋಡಿ, ಜಾತಕದಲ್ಲಿ ಎಸ್ಪೆಷಲಿ ಈ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿರೋದು, ಅಷ್ಟಮಾಧಿಪತಿ ಬಂದು ಅಷ್ಟಮದಲ್ಲೇ ಇದ್ದು ಇದ್ರದ್ದು ದಶಾಭುಕ್ತಿ ನಡೆಯುವ ಸಂದರ್ಭದಲ್ಲಿ ಅಂತೀವಿ ಅನ್ನುತ್ತೆ ಶಾಸ್ತ್ರ. ಮತ್ತು ಯಾರ ಜಾತಕದಲ್ಲಿ ಲಗ್ನದಿಂದ 8ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಇದ್ದರೆ ಅವರು ಗಂಡನಿಗೆ ಆಯಸ್ಸು ಜಾಸ್ತಿ, ಅವರು ಹೆಂಡತಿಗೆ ಆಯಸ್ಸು ಜಾಸ್ತಿ ಅಂತ ಹೇಳುತ್ತೆ ಶಾಸ್ತ್ರ. ಇವಾಗ ಗಂಡನ ಜಾತಕದಲ್ಲಿ 8ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಇದ್ದರೆ ಹೆಂಡತಿಗೆ ಆಯಸ್ಸು ಜಾಸ್ತಿ ಅನ್ನುತ್ತೆ ಶಾಸ್ತ್ರ, ಜ್ಯೋತಿಷಿ ಶಾಸ್ತ್ರ. ಹೆಂಡತಿ ಜಾತಕದಲ್ಲಿ 8ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಇದ್ದರೆ ಗಂಡನಿಗೆ ಆಯಸ್ಸು ಜಾಸ್ತಿ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ನಾವು ಹೇಳ್ತಿಲ್ಲ, ಇದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಿರೋದು. ಇನ್ನೊಂದು, ಈ ಗ್ರಹಗಳು ಈ ದುಸ್ಥಾನಗಳು ಮನೆಯಲ್ಲಿ ಕುತ್ಕೊಂಡಾಗ, ಈ 3ನೇ ಮನೆ ಲಗ್ನದಿಂದ 3ನೇ ಮನೆ, 6ನೇ ಮನೆ, 8ನೇ ಮನೆ, ಈ 12ನೇ ಮನೆ, 8ನೇ ಮನೆ, ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಕುತ್ಕೊಂಡಿದ್ದಾಗ ಇದರದ್ದು ದಶಾಭುಕ್ತಿ ಅಂತರ್ಭುಕ್ತಿ ನಡೆಯುವ ಸಂದರ್ಭದಲ್ಲಿ ಅಂತ ಶಾಸ್ತ್ರ ಹೇಳುತ್ತೆ. ಹಂಗೆ ಈಗ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಇದ್ದೇ ಇರುತ್ತೆ. ಬಟ್ ಸಾವು ಇಂಥ ದಿನವೇ ಬರುತ್ತೆ, ಇಂಥ ವಾರನೇ ಬರುತ್ತೆ, ಇಂಥ ತಿಂಗಳೇ ಬರುತ್ತೆ, ಇಂಥ ವರ್ಷನೇ ಬರುತ್ತೆ ಅಂತ ಯಾರ ಕೈನಲ್ಲೂ ಹೇಳೋದಕ್ಕೆ ಸಾಧ್ಯನಿಲ್ಲ. ಬಟ್ ಪ್ರಿಡಿಕ್ಷನ್ಸ್ ಪ್ರತಿಯೊಬ್ಬರು ಮಾಡ್ತಾರೆ. ಲಗ್ನಾಧಿಪತಿ ಅಷ್ಟಮದಲ್ಲಿದ್ದು, ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದು ಅದರದ್ದು ದಶಾಭುಕ್ತಿ ನಡೆಯುವ ಸಂದರ್ಭದಲ್ಲಿ ಅಂತ ಹೇಳುತ್ತೆ. ಯಾರ ಜಾತಕದಲ್ಲಿ 8ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿರುತ್ತೋ ಅವರು ಗಂಡನಿಗೋ ಅಥವಾ ಅವ್ರ ಹೆಂಡ್ತಿಗೋ ಆಯಸ್ಸು ಜಾಸ್ತಿ ಅಂತ ಶಾಸ್ತ್ರ ಹೇಳುತ್ತೆ, ಜ್ಯೋತಿಷ್ಯ ಶಾಸ್ತ್ರ. ಮತ್ತು ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ 8ನೇ ಮನೆ ಆಪರೇಟ್ ಆಗಿರಬೇಕು. 8ನೇ ಮನೆ ಬಂದು ರಂಧ್ರಸ್ಥಾನ, ಆಯುಷ್ಯ ಸ್ಥಾನ, ಮರಣಸ್ಥಾನ, ಪಿತ್ರಾರ್ಜಿತ ಆಸ್ತಿ ಬರೋದು 8ನೇ ಮನೆ. ಮರಣದ ನಂತರ LIC ದುಡ್ಡು ಬರೋ ಅಂಥ ಮನೆ 8ನೇ ಮನೆ. ಸ್ಪಿರಿಚುವಲ್ಲಿಗೆ ಚೆನ್ನಾಗಿರುತ್ತೆ 8ನೇ ಮನೆ. ರಿಸರ್ಚ್ ಮಾಡಲಿಕ್ಕೆ ಸೂಪರ್ 8ನೇ ಮನೆ. ಯೋಗ, ಮೆಡಿಟೇಷನ್ನು, ಧ್ಯಾನ, ಸ್ಪಿರಿಚುವಲ್ ಲೆವೆಲ್ಗೆ ಎಕ್ಸಲೆಂಟು 8ನೇ ಮನೆ. ಸಡನ್ ಕಷ್ಟಗಳು ತಂದೊಡ್ಡ ಮನೆ. ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಸರ್ಜರಿ, ಆಪರೇಷನ್ಸು, ಸಡನ್ ಡೆತ್ ಆಗ ಮನೆ 8ನೇ ಮನೆ. ಆಯುಷ್ಯ ಸ್ಥಾನ, ರಂಧ್ರಸ್ಥಾನ, ಮರಣಸ್ಥಾನ, ಪಿತ್ರಾರ್ಜಿತ ಆಸ್ತಿ, ಲಾಟ್ರಿ ಹೊಡೆಯೋ ಮನೆ 8ನೇ ಮನೆ. ನಿಧಿ ಸಿಗುವ ಮನೆ 8ನೇ ಮನೆ. ನೋಡಿ, 8ನೇ ಮನೆ ಪ್ಲಸ್ಸು ಇದೆ. ಲಾಟ್ರಿ ಹೊಡೆಯೋ ಮನೆ, ನಿಧಿ ಸಿಗೋ ಮನೆ 8ನೇ ಮನೆ. ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, ವ್ಯಾಜ್ಯಗಳು, ಆಸ್ತಿ, ವಾದ ವಿವಾದಗಳು, ಅನಾರೋಗ್ಯದ ಮನೆ ಅಂತನಂತೆ. ಸ್ಪಿರಿಚುವಲ್ಗೆ ಯೋಗ, ಮೆಡಿಟೇಷನ್ನು, ರಿಸರ್ಚ್ ಮಾಡಲಿಕ್ಕೆ, ಮೆಡಿಕಲ್ಸ್, ಡಾಕ್ಟರ್ಸುಗಳಾಗಲಿಕ್ಕೆ, ಸರ್ಜನ್ಸುಗಳಾಗಲಿಕ್ಕೆ ಇದು 8ನೇ ಮನೆ ಭಾಳ ಇಂಪಾರ್ಟೆಂಟು. ಈ 8ನೇ ಮನೆ ಜೊತೆಗೆ 4ನೇ ಮನೆ ಪಾತಾಳ ಲೋಕ. ಈ 4ನೇ ಮನೆ ಜೊತೆಗೆ ಈ 3ನೇ ಮನೆ ದುಸ್ಥಾನಗಳ ಮನೆ, ಈ 6ನೇ ಮನೆ ಅನಾರೋಗ್ಯದ ಮನೆ, ಶತ್ರುಗಳ ಮನೆ. ಇದ್ರ ಜೊತೆಗೆ 8ನೇ ಮನೆ ಜೊತೆಗೆ 12ನೇ ಮನೆ ವ್ಯಯ, ಸಾಲ, ನಷ್ಟ, ಆಸ್ಪತ್ರೆ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, ವ್ಯಾಜ್ಯಗಳು. 12ನೇ ಮನೆ ಫಾರಿನ್ಗೆ ಹೋಗೋ ಮನೆ. 12ನೇ ಮನೆ ಫಾರಿನ್ಗೆ ಹೋಗೋ ಮನೆ. ವ್ಯಯ, ಸಾಲ, ನಷ್ಟ, ಆಸ್ಪತ್ರೆ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್. ಸ್ಪಿರಿಚುವಲಿಗೆ ಚೆನ್ನಾಗಿರುತ್ತೆ, ಆಧ್ಯಾತ್ಮಿಕವಾಗಿ ಒಳ್ಳೆ ಕಲೀಲಿಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಚೆನ್ನಾಗಿರುತ್ತೆ. ಬಟ್ ಅದು ಪೋಲ್ ಮನೆ. ಇದ್ರ ಜೊತೆಗೆ 10ನೇ ಮನೆ ಕರ್ಮದ ಮನೆ ಅಂತ ಹೇಳ್ತೀವಿ. ಈ ಮನೆಗಳು ಬಂದಾಗ ಮನುಷ್ಯನಿಗೆ ಸಾವು ಅಂತ ಹೇಳುತ್ತೆ ಶಾಸ್ತ್ರ. ಬಟ್ ಯಾವ ದಿನ
ಯಾವ ವಾರ, ಯಾವ ತಿಂಗಳು, ಯಾವ ವರ್ಷ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಇಡೀ ಪ್ರಪಂಚದಲ್ಲಿ ಸಾವು ಬೇಗ ಬರುವ ರಾಶಿ ನಕ್ಷತ್ರ ಯಾವುದು ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಡಿಕ್ಷನ್ಸ್ ಮಾಡ್ಬೋದು, ಪ್ರಿಡಿಕ್ಷನ್ಸ್ ಮಾಡೋದ್ರಲ್ಲೇನು ತಪ್ಪೇನಿಲ್ಲ. ಬಟ್ ಇಂಥ ದಿನವೇ ಬರ್ತಾರೆ, ಆಗುತ್ತೆ, ಇಂಥ ಟೈಮಿಗೆ ಆಗುತ್ತೆ, ಇಷ್ಟು ಗಂಟೆಗೆ ಸಾಯ್ತಾನೆ, ಇಂಥ ಕಾಯಿಲೆಯಿಂದನೇ ಸಾಯ್ತಾನೆ ಅಂತ ಪ್ರಿಡಿಕ್ಷನ್ ಮಾಡೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.